ದೇವನಹಳ್ಳಿಯ ಉರ್ದು ಶಾಲೆಯಲ್ಲೂ ಕೂಡ ಭೀಕರ ಸ್ಫೋಟ ಆಗಿದೆ, ಬ್ಲಾಸ್ಟ್ ಆಗಿದೆ. ದಟ್ಟವಾದಂತಹ ಹೊಗೆ ಆವರಿಸಿಕೊಂಡಿದೆ. ವಿದ್ಯಾರ್ಥಿಗಳಿದ್ರು ಶಾಲೆಯಲ್ಲಿ, ವಿದ್ಯಾರ್ಥಿಗಳಲ್ಲೂ ಕೂಡ ಆತಂಕ. ಬಾತ್ರೂಮ್ನಲ್ಲಿ ಬ್ಲಾಸ್ಟ್ ಆಗಿರೋದು. ಭಾರಿ ಸ್ಫೋಟದ ಸದ್ದು ಕೇಳಿ ಬೆಚ್ಚಿ ಬಿದ್ದಿದ್ದಾರೆ ವಿದ್ಯಾರ್ಥಿಗಳು. ಉರ್ದು ಶಾಲೆಯಲ್ಲೂ ಕೂಡ ಭೀಕರ ಸ್ಫೋಟ ಆಗಿದೆ. ಬಾತ್ರೂಮ್ನಲ್ಲಿ ಬ್ಲಾಸ್ಟ್ ಆಗಿದೆ, ದಟ್ಟ ಹೊಗೆ ಆವರಿಸಿಕೊಂಡಿದೆ. ಶಾಲಾ ವಿದ್ಯಾರ್ಥಿಗಳಲ್ಲಿ ಆತಂಕದ ಸ್ಥಿತಿ. ವಿದ್ಯಾರ್ಥಿ ಎಡವಟ್ ಮಾಡ್ಕೊಂಡಿದ್ದಾನೆ. ಇದರಿಂದ ಶಿಕ್ಷಕರಿಗೆ ಒಂದು ರೀತಿಯಲ್ಲಿ ಪೀಕಲಾಟ. ಯಾವುದೋ ಪ್ರಯೋಗ ಮಾಡೋದಕ್ಕೆ ಹೋಗಿ ವಿದ್ಯಾರ್ಥಿ ಎಡವಟ್ ಮಾಡ್ಕೊಂಡಿರೋದು. ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿರೋದು ಅಲ್ಲಿ ಗಮನಿಸ್ತಾ ಇದೀವಿ. ಮಗ್ಗೆಲ್ಲವೂ ಇದೆ. ಬಾತ್ರೂಮ್ ಅಲ್ಲಿ ವಿದ್ಯಾರ್ಥಿ ಕೆಮಿಕಲ್ ಟೆಸ್ಟ್ ಮಾಡೋಕೆ ಹೊರಟಿದ್ದಾನೆ. 7ನೇ ಕ್ಲಾಸ್ ವಿದ್ಯಾರ್ಥಿ ಕಾರ್ಬನ್ ಕೆಮಿಕಲ್ ಪ್ರಯೋಗವನ್ನ ಮಾಡೋದಕ್ಕೆ ಹೊರಟಿದ್ದಾನೆ. ಅದು ಏನೋ ಎಡವಟ್ ಆಗಿದೆ. ವಿಜಯಪುರದ ಸರ್ಕಾರಿ ಉರ್ದು ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನೀರಿನ ಜಗ್ನಲ್ಲಿ ಕೆಮಿಕಲ್ ಪ್ರಯೋಗವನ್ನ ಈ ವಿದ್ಯಾರ್ಥಿ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ. ಈ ಸ್ಫೋಟದಿಂದ ವಿದ್ಯಾರ್ಥಿ ಕೈಗೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪೊಲೀಸರು ಕೂಡ ಆಗಮಿಸಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಕಾರ್ಬನ್ ಕೆಮಿಕಲ್ ಟೆಸ್ಟ್ ಏನೋ ಮಾಡೋದಕ್ಕೆ ಹೊರಟಿದ್ದ ಈತ. ಬಾತ್ರೂಮ್ ಅಲ್ಲಿ ಟೆಸ್ಟ್ ಮಾಡೋದಕ್ಕೆ ಹೊರಟಿದ್ದ. ಆ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಲಿಲ್ವೋ ಅಥವಾ ಏನೋ ಎಡವಟ್ ಮಾಡ್ಕೊಂಡಿದ್ದಾನೆ. ಇದರಿಂದ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಇಡೀ ಬಾತ್ರೂಮ್ ಪೂರ್ತಿ. ವಿದ್ಯಾರ್ಥಿಯ ಎಡವಟ್ಟು, ಶಿಕ್ಷಕರಿಗೆ ಪೀಕಲಾಟ. ಪ್ರಯೋಗ ಮಾಡೋದಕ್ಕೆ ಹೋಗಿ ವಿದ್ಯಾರ್ಥಿಯ ಎಡವಟ್ಟು. ಬಾತ್ರೂಮ್ ಅಲ್ಲಿ ವಿದ್ಯಾರ್ಥಿಯಿಂದ ಕೆಮಿಕಲ್ ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಈ ರೀತಿಯ ಅವಾಂತರವೊಂದು ಆಗಿದೆ. 7ನೇ ಕ್ಲಾಸ್ ವಿದ್ಯಾರ್ಥಿಯಿಂದ ಕಾರ್ಬನ್ ಕೆಮಿಕಲ್ ಪ್ರಯೋಗ. ವಿಜಯಪುರ ಪಟ್ಟಣದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಈ ಘಟನೆ ನಡೆದಿರೋದು. ನೀರಿನ ಜಗ್ಗಲ್ಲಿ ಕೆಮಿಕಲ್ ಪ್ರಯೋಗ. ಶಿಕ್ಷಕರಿಗೂ ಜವಾಬ್ದಾರಿ ಇರುತ್ತೆ. ವಿದ್ಯಾರ್ಥಿಯನ್ನೊಬ್ಬನ್ನ ಹೇಗ್ ಬಿಟ್ಟರು ಇವರು ಪ್ರಯೋಗ ಮಾಡೋದಕ್ಕೆ? ಅದು ಕೆಮಿಕಲ್ ಕಾರ್ಬನ್ ಪ್ರಯೋಗ. ಇದ್ರ ಬಗ್ಗೆ ತಿಳಿಸಿ ಹೇಳಿದ್ರ, ಮಾಹಿತಿ ಇತ್ತ? ಈಗ ಪ್ರಯೋಗಕ್ಕೆ ಮುಂದಾದ್ರೆ ಮುಂದೆ ಆಗುವಂತಹ ಅವಾಂತರಗಳ ಅರಿವು ಶಿಕ್ಷಕರಿಗೆ, ವಿದ್ಯಾರ್ಥಿಗೆ ಇತ್ತ? ಏನೇನಾಯ್ತು ಅಂತ ಶಿಫಾತ್, ಖಂಡಿತವಾಗಿ ಏನು 7ನೇ ತರಗತಿ ವಿದ್ಯಾರ್ಥಿಯೊಬ್ಬ ಕೆಮಿಕಲ್ ಒಂದು ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಬ್ಲಾಸ್ಟ್ ಆಗಿ ಇದೀಗ ಆಸ್ಪತ್ರೆಗೆ ಸೇರಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಏನು ಸರ್ಕಾರಿ ಉರ್ದು ಬಾಲಕರ ಶಾಲೆಯಲ್ಲಿ ನಡೆದಿರುವಂತದ್ದು. ಏನಂದ್ರೆ 7ನೇ ತರಗತಿ ವಿದ್ಯಾರ್ಥಿ ಇವತ್ತು ಏನೋ ಒಂದು 11 ಗಂಟೆ 12 ಗಂಟೆ ಸುಮಾರಿಗೆ ಏನು ಮಕ್ಕಳೆಲ್ಲ ಕೂಡ ಶಾಲೆಯಲ್ಲಿ ಇರ್ತಾರೆ. ಈತ ಏನು ಶೌಚಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ವೆಲ್ಡಿಂಗ್ ಮಾಡೋದಕ್ಕೆ ಬಳಸುವಂತಹ ಕೆಮಿಕಲ್ ಏನಿದೆ, ಹೈಡ್ರೋ ಕೆಮಿಕಲ್ ಅಂತ ಹೇಳಿ, ಆ ಕೆಮಿಕಲ್ ಅನ್ನ ಹೋಗಿ ಒಂದು ಬಾಟಲ್ಗೆ ಅಂದ್ರೆ ಜಗ್ಗೆ ಹಾಕಿ ಅದನ್ನ ಕ್ಲೋಸ್ ಮಾಡ್ತಾನೆ. ಕ್ಲೋಸ್ ಮಾಡಂತ ಸಂದರ್ಭದಲ್ಲಿ ಅದು ಏನು ಬಾತ್ರೂಮ್ ಅಲ್ಲಿ ಇದ್ದ ಇಡೀ ದೊಡ್ಡದಾದ ಒಂದು ಸ್ಫೋಟ ಆಗ್ತದೆ. ಸ್ಫೋಟ ಆಗಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಕೂಡ ಬೆಂಕಿ ಕೂಡ ಹತ್ಕೊಳ್ಳುತ್ತೆ. ಬೆಂಕಿ ಹತ್ಕೊಂಡಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ವಿದ್ಯಾರ್ಥಿಗಳು ಹಾಗೇನೆ ಶಿಕ್ಷಕರು ಆತನ ಬೆಂಕಿಯನ್ನ ಆರಿಸಿ ಆತನನ್ನ ಈಗ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನ ಕೊಟ್ಟು ಇದೀಗ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿ ಏನು ಕೆಮಿಕಲ್ ಅನ್ನ ತೆಗೆದುಕೊಳ್ಳೋದಂತ ಸಂದರ್ಭದಲ್ಲಿ ಏನು ಅಲ್ಲಿರ್ತಕ್ಕಂಥ ಶಿಕ್ಷಕರು ಈತನ ಏನು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಏನು ಹೇಳಿರ್ಲಿಲ್ಲ. ಆದ್ರೆ ಈತ ಏನು ಮನೆಯಿಂದನೇ ಇದೊಂದು ಕೆಮಿಕಲ್ ಅನ್ನ ತಂದು ಶೌಚಾಲಯದಲ್ಲಿ ಇದನ್ನ ಒಂದು ಬಾಟಲ್ಗೆ ಹಾಕಿ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದ್ದಂತಕ್ಕಂಥ ಪ್ರಾಥಮಿಕವಾಗಿರ್ತಕ್ಕಂಥ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಈಗ ಸ್ಥಳಕ್ಕೆ ವಿಜಯಪುರ ಪೊಲೀಸರು ಹಾಗೆ ಬೆಂಗಳೂರು ಗ್ರಾಮಾಂತರ ಎಎಸ್ಪಿ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ, ಕೆಮಿಕಲ್ ಬಳಸಿರುವಂತಹ ಹಿನ್ನೆಲೆಯಲ್ಲಿ, ಉರ್ದು ಶಾಲೆಯಲ್ಲಿ ಈ ಒಂದು ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಶಾಲೆಯ ಶಿಕ್ಷಕರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕಂದ್ರೆ ಈ ಕೆಮಿಕಲ್ ಎಲ್ಲಿಂದ ಬಂತು, ಮುಖ್ಯವಾಗಿ ಆ ಶೌಚಾಲಯದಲ್ಲಿ ಯಾಕೆ ಇವನಿಗೆ ತೆಗೆದುಕೊಳ್ಳೋಕೆ ಬಿಡ್ಲಾಯ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಎದ್ದಿರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಳ್ತಕ್ಕಂಥ ಪೊಲೀಸರು ಈಗ ತನಿಖೆಗೆ ಮುಂದಾಗಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಯಾಗಿ. ದೇವನಹಳ್ಳಿಯ ಉರ್ದು ಶಾಲೆಯಲ್ಲೂ ಕೂಡ ಭೀಕರ ಸ್ಫೋಟ ಆಗಿದೆ, ಬ್ಲಾಸ್ಟ್ ಆಗಿದೆ. ದಟ್ಟವಾದಂತಹ ಹೊಗೆ ಆವರಿಸಿಕೊಂಡಿದೆ. ವಿದ್ಯಾರ್ಥಿಗಳಿದ್ರು ಶಾಲೆಯಲ್ಲಿ, ವಿದ್ಯಾರ್ಥಿಗಳಲ್ಲೂ ಕೂಡ ಆತಂಕ. ಬಾತ್ರೂಮ್ನಲ್ಲಿ ಬ್ಲಾಸ್ಟ್ ಆಗಿರೋದು. ಭಾರಿ ಸ್ಫೋಟದ ಸದ್ದು ಕೇಳಿ ಬೆಚ್ಚಿ ಬಿದ್ದಿದ್ದಾರೆ ವಿದ್ಯಾರ್ಥಿಗಳು. ಉರ್ದು ಶಾಲೆಯಲ್ಲೂ ಕೂಡ ಭೀಕರ ಸ್ಫೋಟ ಆಗಿದೆ. ಬಾತ್ರೂಮ್ನಲ್ಲಿ ಬ್ಲಾಸ್ಟ್ ಆಗಿದೆ, ದಟ್ಟ ಹೊಗೆ ಆವರಿಸಿಕೊಂಡಿದೆ. ಶಾಲಾ ವಿದ್ಯಾರ್ಥಿಗಳಲ್ಲಿ ಆತಂಕದ ಸ್ಥಿತಿ. ವಿದ್ಯಾರ್ಥಿ ಎಡವಟ್ ಮಾಡ್ಕೊಂಡಿದ್ದಾನೆ. ಇದರಿಂದ ಶಿಕ್ಷಕರಿಗೆ ಒಂದು ರೀತಿಯಲ್ಲಿ ಪೀಕಲಾಟ. ಯಾವುದೋ ಪ್ರಯೋಗ ಮಾಡೋದಕ್ಕೆ ಹೋಗಿ ವಿದ್ಯಾರ್ಥಿ ಎಡವಟ್ ಮಾಡ್ಕೊಂಡಿರೋದು. ಆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿರೋದು ಅಲ್ಲಿ ಗಮನಿಸ್ತಾ ಇದೀವಿ. ಮಗ್ಗೆಲ್ಲವೂ ಇದೆ. ಬಾತ್ರೂಮ್ ಅಲ್ಲಿ ವಿದ್ಯಾರ್ಥಿ ಕೆಮಿಕಲ್ ಟೆಸ್ಟ್ ಮಾಡೋಕೆ ಹೊರಟಿದ್ದಾನೆ. 7ನೇ ಕ್ಲಾಸ್ ವಿದ್ಯಾರ್ಥಿ ಕಾರ್ಬನ್ ಕೆಮಿಕಲ್ ಪ್ರಯೋಗವನ್ನ ಮಾಡೋದಕ್ಕೆ ಹೊರಟಿದ್ದಾನೆ. ಅದು ಏನೋ ಎಡವಟ್ ಆಗಿದೆ. ವಿಜಯಪುರದ ಸರ್ಕಾರಿ ಉರ್ದು ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನೀರಿನ ಜಗ್ನಲ್ಲಿ ಕೆಮಿಕಲ್ ಪ್ರಯೋಗವನ್ನ ಈ ವಿದ್ಯಾರ್ಥಿ ಮಾಡ್ತಾ ಇದ್ದ ಅನ್ನುವಂತ
ಮಾಹಿತಿ. ಈ ಸ್ಫೋಟದಿಂದ ವಿದ್ಯಾರ್ಥಿ ಕೈಗೆ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಪೊಲೀಸರು ಕೂಡ ಆಗಮಿಸಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಕಾರ್ಬನ್ ಕೆಮಿಕಲ್ ಟೆಸ್ಟ್ ಏನೋ ಮಾಡೋದಕ್ಕೆ ಹೊರಟಿದ್ದ ಈತ, ಬಾತ್ರೂಮ್ ಅಲ್ಲಿ ಟೆಸ್ಟ್ ಮಾಡೋದಕ್ಕೆ ಹೊರಟಿದ್ದ. ಆ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಲಿಲ್ವೋ ಅಥವಾ ಏನೋ ಎಡವಟ್ಟು ಮಾಡಿಕೊಂಡಿದ್ದಾನೆ, ಇದರಿಂದ ಬ್ಲಾಸ್ಟ್ ಆಗಿದೆ. ಆ ಬ್ಲಾಸ್ಟ್ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಇಡೀ ಬಾತ್ರೂಮ್ ಪೂರ್ತಿ ವಿದ್ಯಾರ್ಥಿಯ ಎಡವಟ್ಟು, ಶಿಕ್ಷಕರಿಗೆ ಪೀಕಲಾಟ. ಪ್ರಯೋಗ ಮಾಡೋದಕ್ಕೆ ಹೋಗಿ ವಿದ್ಯಾರ್ಥಿಯ ಎಡವಟ್ಟು, ಬಾತ್ರೂಮ್ ಅಲ್ಲಿ ವಿದ್ಯಾರ್ಥಿಯಿಂದ ಕೆಮಿಕಲ್ ಟೆಸ್ಟ್ ಮಾಡುವ ಸಂದರ್ಭದಲ್ಲಿ ಈ ರೀತಿಯ ಅವಾಂತರವೊಂದು ಆಗಿದೆ. 7ನೇ ಕ್ಲಾಸ್ ವಿದ್ಯಾರ್ಥಿಯಿಂದ ಕಾರ್ಬನ್ ಕೆಮಿಕಲ್ ಪ್ರಯೋಗ. ವಿಜಯಪುರ ಪಟ್ಟಣದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಈ ಘಟನೆ ನಡೆದಿರೋದು. ನೀರಿನ ಜಗ್ಗಲ್ಲಿ ಕೆಮಿಕಲ್ ಪ್ರಯೋಗ. ಶಿಕ್ಷಕರಿಗೂ ಜವಾಬ್ದಾರಿ ಇರುತ್ತೆ. ವಿದ್ಯಾರ್ಥಿಯನ್ನೊಬ್ಬನ್ನ ಹೇಗ್ ಬಿಟ್ಟರು ಇವರು ಪ್ರಯೋಗ ಮಾಡೋದಕ್ಕೆ, ಅದು ಕೆಮಿಕಲ್ ಕಾರ್ಬನ್ ಪ್ರಯೋಗ. ಇದ್ರ ಬಗ್ಗೆ ತಿಳಿಸಿ ಹೇಳಿದ್ರ, ಮಾಹಿತಿ ಇತ್ತ. ಈಗ ಪ್ರಯೋಗಕ್ಕೆ ಮುಂದಾದ್ರೆ ಮುಂದೆ ಆಗುವಂತ ಅವಾಂತರಗಳ ಅರಿವು ಶಿಕ್ಷಕರಿಗೆ, ವಿದ್ಯಾರ್ಥಿಗೆ ಇತ್ತ, ಏನೇನಾಯ್ತು ಅಂತ. ಶ್ರೀಪಾದ್, ಖಂಡಿತವಾಗಿ ಏನು 7ನೇ ತರಗತಿ ವಿದ್ಯಾರ್ಥಿಯೊಬ್ಬ ಕೆಮಿಕಲ್ ಒಂದು ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಬ್ಲಾಸ್ಟ್ ಆಗಿ ಇದೀಗ ಆಸ್ಪತ್ರೆಗೆ ಸೇರಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಏನು ಸರ್ಕಾರಿ ಉರ್ದು ಬಾಲಕರ ಶಾಲೆಯಲ್ಲಿ ನಡೆದಿರುವಂತದ್ದು. ಏನಂದ್ರೆ 7ನೇ ತರಗತಿ ವಿದ್ಯಾರ್ಥಿ ಇವತ್ತು ಏನೋ ಒಂದು 11 ಗಂಟೆ 12 ಗಂಟೆ ಸುಮಾರಿಗೆ ಏನು ಮಕ್ಕಳೆಲ್ಲ ಕೂಡ ಶಾಲೆಯಲ್ಲಿ ಇರ್ತಾರೆ. ಈತ ಏನು ಶೌಚಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ವೆಲ್ಡಿಂಗ್ ಮಾಡೋದಕ್ಕೆ ಬಳಸುವಂತಹ ಕೆಮಿಕಲ್ ಏನಿದೆ, ಹೈಡ್ರೋ ಕೆಮಿಕಲ್ ಅಂತ ಹೇಳಿ, ಆ ಕೆಮಿಕಲ್ ಅನ್ನ ಹೋಗಿ ಒಂದು ಬಾಟಲ್ಗೆ ಅಂದ್ರೆ ಜಗ್ಗೆ ಹಾಕಿ ಅದನ್ನ ಕ್ಲೋಸ್ ಮಾಡ್ತಾನೆ. ಕ್ಲೋಸ್ ಮಾಡಂತ ಸಂದರ್ಭದಲ್ಲಿ ಅದು ಏನು ಬಾತ್ರೂಮ್ ಅಲ್ಲಿ ಇದ್ದ ಇಡೀ ದೊಡ್ಡದಾದ ಒಂದು ಸ್ಫೋಟ ಆಗ್ತದೆ. ಸ್ಫೋಟ ಆಗಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಕೂಡ ಬೆಂಕಿ ಕೂಡ ಹತ್ಕೊಳ್ಳುತ್ತೆ. ಬೆಂಕಿ ಹತ್ಕೊಂಡಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ವಿದ್ಯಾರ್ಥಿಗಳು ಹಾಗೇನೆ ಶಿಕ್ಷಕರು ಆತನ ಬೆಂಕಿಯನ್ನ ಆರಿಸಿ ಆತನನ್ನ ಈಗ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನ ಕೊಟ್ಟು ಇದೀಗ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿ ಏನು ಕೆಮಿಕಲ್ ಅನ್ನ ತೆಗೆದುಕೊಳ್ಳೋದಂತ ಸಂದರ್ಭದಲ್ಲಿ ಏನು ಅಲ್ಲಿರ್ತಕ್ಕಂಥ ಶಿಕ್ಷಕರು ಈತನ ಏನು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಏನು ಹೇಳಿರ್ಲಿಲ್ಲ. ಆದ್ರೆ ಈತ ಏನು ಮನೆಯಿಂದನೇ ಇದೊಂದು ಕೆಮಿಕಲ್ ನ ತಂದು ಶೌಚಾಲಯದಲ್ಲಿ ಇದನ್ನ ಒಂದು ಬಾಟಲ್ಗೆ ಹಾಕಿ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದ್ದಂತಕ್ಕಂಥ ಪ್ರಾಥಮಿಕವಾಗಿರ್ತಕ್ಕಂಥ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಈಗ ಸ್ಥಳಕ್ಕೆ ವಿಜಯಪುರ ಪೊಲೀಸರು ಹಾಗೆ ಬೆಂಗಳೂರು ಗ್ರಾಮಾಂತರ ಎಎಸ್ಪಿ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ, ಕೆಮಿಕಲ್ ಬಳಸಿರುವಂತಹ ಹಿನ್ನೆಲೆಯಲ್ಲಿ, ಉರ್ದು ಶಾಲೆಯಲ್ಲಿ ಈ ಒಂದು ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಶಾಲೆಯ ಶಿಕ್ಷಕರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕಂದ್ರೆ ಈ ಕೆಮಿಕಲ್ ಎಲ್ಲಿಂದ ಬಂತು, ಮುಖ್ಯವಾಗಿ ಆ ಶೌಚಾಲಯದಲ್ಲಿ ಯಾಕೆ ಇವನಿಗೆ ತೆಗೆದುಕೊಳ್ಳೋಕೆ ಬಿಡ್ಲಾಯ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಪೊಲೀಸರಿಗೆ ಎದ್ದಿರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಳ್ತಕ್ಕಂಥ ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಯಾಗಿ.